ನಮಸ್ಕಾರ. ಪ್ರಸಿದ್ಧ ಕವಿ ಲೇಖಕರು ಆದ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರ ಒಂದು ಕವಿತೆ. ಈ ಕವಿತೆಯನ್ನು ನಾನು ಅವರ ಕವಿತೆ ಇಂದಿನ ತನಕ ಎನ್ನುವ ಅವರ ಸಮಗ್ರ ಸಂಕಲನದಿಂದ ಆರಿಸ್ಕೋತಾ ಇದ್ದೀನಿ. ಕವಿತೆಯ ಶೀರ್ಷಿಕೆ ನ್ಯಾಷನಲ್ ಪಾರ್ಕ್ನಲ್ಲಿ. ನ್ಯಾಷನಲ್ ಪಾರ್ಕ್ನಲ್ಲಿ. ಮಿಸ್, ಆ ಬಕಕ್ಕೆ ಏನಾಗಿದೆ? ಅದು ಯಾಕೆ ಹಾಗೆ ನಿಂತ್ಕೊಂಡಿದೆ? ಬಕ ಧ್ಯಾನದಲ್ಲಿದೆ. ಓ, ಒಂಟಿ ಕಾಲಲ್ಲೇ ನಿಂತಿದೆ. ನೀವು ಇಂಪೋಸಿಷನ್ ಕೊಟ್ಟ ಹಾಗೆ. ನಾನ್ಸೆನ್ಸ್. ಬಕ ಧ್ಯಾನದಲ್ಲಿದೆ. ಅದರ ಮೈಗೆ ರೆಕ್ಕೆ ಎಷ್ಟು ಬೆಳ್ಳಗಿದೆ, ರಾಣಿ ಪಾಲ್ನಲ್ಲಿ ತೊಳೆದ ಹಾಗೆ. ನಿಮ್ಮ ಯೂನಿಫಾರಮ್ಮು ಬೆಳ್ಳಗಿರಬೇಕು, ಅದರ ಹಾಗೆ. ಮಿಸ್, ಅದರ ಕಣ್ಣು ಏನು ನೋಡ್ತಿದೆ? ಒಳಗೆ. ಬಕ ಧ್ಯಾನದಲ್ಲಿದೆ. ಇಲ್ಲ, ಈಗ ಹೊರಗೆ. ಯಾವುದೋ ಹುಳವನ್ನು ಕೊಕ್ಕಿನಿಂದ ಹೆಕ್ಕಿ ಲಬಕಾಯಿಸ್ತಿದೆ. ಧ್ಯಾನದಲ್ಲಿದ್ದರೆ ಇದು ಹೇಗಾಗತ್ತೆ? ಹೇಗೆ ಹಸಿವಾಗತ್ತೆ? ಹೇಗೋ ಆಗತ್ತೆ. ಈಗ ನೋಡಿ, ತಿರುಗಿ ಬಕ ಧ್ಯಾನದಲ್ಲಿದೆ. ಎಷ್ಟು ಬೆಳ್ಳಗಿದೆ, ಎಷ್ಟು ಮೌನವಾಗಿದೆ. ಧನ್ಯವಾದಗಳು.